ರೈತರಿಗೂ ನಮಸ್ಕಾರ. ತೆಂಗಿನ ತೋಟದಲ್ಲಿ ಅಥವಾ ಸುತ್ತಮುತ್ತ ಏನಾದರೂ ಇದ್ದರೆ ನೋಡಿ, ಈ ಥರ ಇದು ಅಣಬೆ ಬೆಳ್ಕೊಂಡಿರುತ್ತೆ. ಇದು ಮರದ ಬುಡದಲ್ಲೇ ಈ ಥರ ಬೆಳೆಯುತ್ತೆ. ಇದು ಏನಾದರೂ ತೆಂಗಿನ ಗಿಡಕ್ಕೆ ಬಂತು ಅಂದರೆ ನಿಮಗೆ ತೆಂಗಿನ ಗಿಡ ಆಲ್ಮೋಸ್ಟ್ ಒಂದು ನಶಿಸಿ ಹೋಗೋ ಹಂತಕ್ಕೆ ಬಂದುಬಿಡುತ್ತೆ. ಈ ಥರ ಏನಾದರೂ ನಿಮ್ಮ ತೋಟದಲ್ಲಿ ಬೇವಿಂದೋ ಅಥವಾ ಬೇವಿನ ಗಿಡನೋ ಕಡಿದಿದ್ರೆ ಅಂದರೆ ಅದು ಚಿಗಿತ್ರೆ ಏನು ತೊಂದರೆ ಇಲ್ಲ. ಈ ಥರ ಒಣಗಿ 2 ವರ್ಷ ಆದಮೇಲೆ ಈ ಥರ ಫಂಗಸ್ ಬೆಳ್ಕೊಳುತ್ತೆ. ಈ ಥರ ಇರುತ್ತೆ ನೋಡಿ. ಇದು ಸೇಮ್ ಮರದ ಕಟ್ಟಿಗೆ ಯಾವ ಥರ ಇರುತ್ತೆ ಅದೇ ಥರ ಇದು ಬೆಳ್ಕೊಂಡಿರುತ್ತೆ. ಇದನ್ನು ಆದಷ್ಟು ರಿಮೂವ್ ಮಾಡ್ಕೊಳ್ಳಿ. ಯಾಕಂದರೆ ಇದು ತೆಂಗಿನ ಗಿಡಕ್ಕೆ ಬಂದರೆ ತೆಂಗಿನ ಗಿಡ ಬೇಗ ಸತ್ತೋಗ್ಬಿಡುತ್ತೆ ನಿಮಗೆ. ನೋಡಿ, ಇದು ಹಳೆಯ ಮರ ಕಡಿದಿರ್ತಕ್ಕಂಥದ್ದು. ನೋಡಿ ಇದು ಯಾವ ಥರ ಇದೆ ಫಂಗಸ್. ಈ ಥರದನ್ನ ಆದಷ್ಟು ನಿಮ್ಮ ತೋಟದಲ್ಲಿ ಇದ್ದರೆ, ಸುತ್ತಮುತ್ತ ಏನಾದರೂ ಇದ್ದರೆ ಇದನ್ನು ರಿಮೂವ್ ಮಾಡ್ಕೊಳ್ಳಿ. ನಿಮಗೆ ತೆಂಗಿನ ಗಿಡದಲ್ಲಿ ಯಾವುದೇ ಥರದ್ದು ಅಣಬೆ ರೋಗ ಬರೋದಿಲ್ಲ. ಥ್ಯಾಂಕ್ ಯು.